ಶರಣಪ್ಪ ಎಮ್ಮಿನಾಳಿಯವರು 261 ಮತಗಳನ್ನು ಪಡೆದು ಮೊದಲನೇ ಸ್ಥಾನದಲ್ಲಿದ್ದಾರೆ. ಎರಡನೇದು ಮುಕ್ಕಣ್ಣ ಚನ್ನಬಸಪ್ಪ ಹುಬ್ಬಳ್ಳಿಯವರು 259 ಮತಗಳನ್ನು ಪಡೆದು ಎರಡನೇ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಮೂರನೇದು ಮಲ್ಲಪ್ಪ ಬಸಪ್ಪ ಕುದರಿ, ಇವರು 255 ಮತಗಳನ್ನು ಪಡೆದು ಮೂರನೇ ಸ್ಥಾನದಲ್ಲಿ ಆಗಿದ್ದಾರೆ. ಅವರು ಕೂಡ ಅಭಿನಂದನೆಗಳು. ನಾಲ್ಕನೇದು ದಯವಿಟ್ಟು ಪ್ಲೀಸ್ 2 ನಿಮಿಷ. ನಾಲ್ಕನೇದು ಮಲ್ಲಿಕಾರ್ಜುನ್ ಯಲ್ಲಪ್ಪ ಲಗ್ಗಿಪೆಟ್ಟಿ 239 ಮತಗಳನ್ನು ಪಡೆದು. ಐದನೇದು ವೀರಪ್ಪ ಯಲ್ಲಪ್ಪ ಕುಡಿ, ಇವರು 237 ಮತಗಳನ್ನು ಪಡೆದು ಐದನೇ ಸ್ಥಾನದಲ್ಲಿ. ಆರನೇದು ಹೈದರಲಿ ಯಮ್ನೂರ್ ಸಾಬ್ ಜಾಲಿಹಾಳ್ 209 ಮತಗಳನ್ನು ಪಡೆದು 6ನೇ ಸ್ಥಾನದಲ್ಲಿ ಆಗಿದ್ದಾರೆ. ರುದ್ರಪ್ಪ ಶರಣಪ್ಪ ಬೂದಿಹಾಳು 184 ಮತಗಳನ್ನು ಪಡೆದು 7ನೇ ಸ್ಥಾನದಲ್ಲಿ ಆಗಿದ್ದಾರೆ. ಅವರು ಕೂಡ ಎಲ್ಲರೂ ಕೂಡ. ಅಮರೇಗೌಡ ನಗರ ಸೇರಿ 91,164 ಮನೆಗಳಿದ್ದಾವೆ. ಈ ಎಲ್ಲ ಮನೆಗಳಿಗೂ ಕೂಡ ಅದಕ್ಕೆ ಸಮೀಕ್ಷೆ ಮಾಡೋಂಥವ್ರು ಸುಮಾರು 749 ಜನ. ಅದಕ್ಕೆ ಅವ್ರ ಮೇಲೆ ಸೂಪರ್ವೈಸರು 74, ಇವರಿಗೆ ಟ್ರೈನಿಂಗ್ ಕೊಡೋಂಥವ್ರು 15 ಜನ, ಒಟ್ಟಾರೆಯಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು 11 ಜನ, ಒಟ್ಟಾರೆಯಾಗಿ ತಹಸೀಲ್ದಾರ್ ನೋಡಲ್ ಅಧಿಕಾರಿ ಆಗಿರ್ತಾರೆ. ಇದಕ್ಕೆ ನಮಗೆ PDC ಅವರು ಏನು ಜಿಲ್ಲಾ ಮಟ್ಟದ ಅಧಿಕಾರಿ ಇದೆಲ್ಲ ಮಾಡ್ತಾರೆ. ಈಗಾಗಲೇ 60 ಕ್ವಶನೇರ್ ಇರ್ತವೆ. ನಿಮ್ಗೆ ಏನಾದರೂ ಅನುಮಾನ ಬಂದರೆ ಅವರು ಹೇಳ್ತಾರೆ ನಿಮಗೆಲ್ಲ. ಒಟ್ಟಾರೆಯಾಗಿ ಈ ಒಂದು ನಾವು ವಿಶೇಷವಾಗಿ ಚಳ್ಳಕೆರೆ ನಗರದಲ್ಲಿರ್ತಕ್ಕಂಥ ಅಭಿಷೇಕ್ ನಗರದಲ್ಲಿ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ. ವಿಶೇಷವಾಗಿ ಬಡವರು ಇರ್ತಕ್ಕಂಥವ್ರು, ನಿರ್ಗತಿಕರಿರ್ತಕ್ಕಂಥ ಒಂದು ಪ್ರದೇಶದಿಂದ ನಾವು ಈ ಪ್ರಾರಂಭ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಖಂಡಿತವಾಗ್ಲೂ ನಾವು ಒಂದು ಆಶಯ ಏನು ನಮಗಿರ್ತಕ್ಕಂಥ ಸ್ಥಿತಿಗತಿನಲ್ಲಿ ಸರ್ಕಾರಗಳು ಯಾವುದೇ ಸಂದರ್ಭದಲ್ಲಿ ಒಂದೇ ಪಕ್ಷದ ಸರ್ಕಾರ ಇರಲ್ಲ. ಆದರೆ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಮಾಹಿತಿ ಪ್ರಕಾರ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಆಶಯ, ನಮ್ಮ ಸರ್ಕಾರದ ಒಂದು ಆಶಯ, ನಮ್ಮ ಪಕ್ಷದ ಒಂದು ಆಶಯ. ಅದಕ್ಕೆ